ಕರುಣರಸದ ಕೋಡಿ ಬರಿವ ಕಟಾಕ್ಷದ ಪರತತ್ವ ಬರುಪು ವಾಲಾಪದ ವರ ಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲೆನ್ನ ಮಾನಸದಿ ಆ ಸದ್ಗುರುವಿರಲಿ ನಮ್ಮೆಲ್ಲರ ಮಾನಸದಿ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಮೇಘಶ್ಯಾಮಂ ಪೀತಕೌಶೇಯವಾಸಂ ಶ್ರೀವತ್ಸಾಂಕಂ ಕೌಸ್ತುಭೋದ್ಭಾಸಿತಾಂಗಂ ಪುಣ್ಯೋಪೇತಂ ಪುಂಡರೀಕಾಯತಾಕ್ಷಂ ವಿಷ್ಣುಂ ವಂದೇ ಸರ್ವಲೋಕೈಕನಾಥಂ. ಮತ್ತು ಮೊದಲನೇದಾಗಿ ಇದೀಗ ತಾನೇ ತನ್ನ 1000 ನಾಮಗಳಿಂದ ಸ್ತುತಿಸಲ್ಪಟ್ಟ ಶ್ರೀ ಮಹಾವಿಷ್ಣುವಿಗೆ ಶೇಷಶಯನನಾದ ಶ್ರೀಮನ್ನಾರಾಯಣನಿಗೆ ಅನಂತಾನಂತ ಪ್ರಣಾಮಗಳನ್ನು ಸಮರ್ಪಣೆ ಮಾಡ್ತೇವೆ. ಅತ್ಯದ್ಭುತವಾದ ವಾತಾವರಣ, ಕಡಲ ತೀರ, ಅನುಕ್ಷಣವೂ ಕೇಳಿಬರುವ ಸಮುದ್ರದ ಭೋರ್ಗರೆತ, ಅಲ್ಲಿಂದ ಬೀಸಿ ಬರುವ ತಂಪು ಗಾಳಿ. ಯಾವಾಗಲೂ ತಂಪು ಗಾಳಿ ಬೀಸಿ ಬರ್ತದೆ ಅಂತೇನಿಲ್ಲ, ಆದರೆ ಈ ಸಮಯದಲ್ಲಿ ಈ ಮುಹೂರ್ತದಲ್ಲಿ ಅನವರತ ಬೀಸಿ ಬರ್ತಾ ಇರುವಂಥ ತಂಪಾದ ಗಾಳಿ. ಏತನ್ಮಧ್ಯೆ ಇಲ್ಲಿ ಸಮಾವೇಶಗೊಂಡಿರ್ತಕ್ಕಂಥ ಬಹುದೊಡ್ಡ ಸಂಖ್ಯೆಯ ಭಕ್ತರು, ಮುಖ್ಯವಾಗಿ ಮೀನುಗಾರರು. ತನ್ಮಧ್ಯದಲ್ಲಿ ವಿಷ್ಣು ಸಹಸ್ರನಾಮದ ಒಂದು ಪಠನ. ಹಾಗಾಗಿ ಮರವಂತೆ ಮರೆಯುವಂತೆಯೇ ಇಲ್ಲ ಅಂತ ಈ ಕಾರ್ಯಕ್ರಮ ಹೇಗಾಯಿತು ಅಂದರೆ, ಮರೆಯುವಂತಿಲ್ಲದ ಮರವಂತೆ ಎನ್ನುವಂತೆ ಆಯಿತು ಇಂದಿನ ಕಾರ್ಯಕ್ರಮ ಎಂಬುದಾಗಿ ನಾವು ಮೊದಲಾಗಿ ಹೇಳ ಬಯಸ್ತೇವೆ. ಸಮುದ್ರಕ್ಕೂ ಪರಮಾತ್ಮನಿಗೂ ತುಂಬ ಹೋಲಿಕೆಗಳು. ಸಮುದ್ರದ ಆಳ ಅಗಲಗಳನ್ನು ಕಂಡವರಿಲ್ಲ, ಹಾಗೆ ಪರಮಾತ್ಮನ ಆಳ ಅಗಲಗಳನ್ನು ಕಂಡವರಿಲ್ಲ. ಹೇಗೆ ಸಮುದ್ರ ಅನಂತವೋ ತುದಿ ಮೊದಲಿಲ್ಲ, ಹಾಗೆ ಪರಮಾತ್ಮನು ಕೂಡ ಅನಂತ, ತುದಿ ಮೊದಲಿಲ್ಲ. ಸಮುದ್ರ ಯಾವಾಗಿನಿಂದ ಇತ್ತು ಗೊತ್ತಿಲ್ಲ, ಎಲ್ಲಿವರೆಗಿರ್ತದೆ ಗೊತ್ತಿಲ್ಲ. ಅದಕ್ಕಿಂತ ಮಿಗಿಲು ಪರಮಾತ್ಮ, ಅವನು ಅನಾದಿ ಅನಂತ ಅಂತ. ಬಹಳ ಹಿಂದೆಯೂ ಇದ್ದ, ಬಹಳ ಮುಂದಕ್ಕೂ ಇರ್ತಾನೆ, ಈಗಲೂ ಕೂಡ ಇದ್ದಾನೆ. ಹಾಗಾಗಿ ಹೇಗೆ ಸಮುದ್ರಕ್ಕೆ ದೀರ್ಘವಾದ ಅಸ್ತಿತ್ವ ಇದೆಯೋ, ಹಾಗೆ ಪರಮಾತ್ಮನಿಗೆ ಶಾಶ್ವತವಾದ ಅಸ್ತಿತ್ವ, ಅದು ಅನಾದಿ ಅನಂತ ಎನ್ನುವಂಥ ಅಸ್ತಿತ್ವ ಪರಮಾತ್ಮನಿಗೆ ಇರ್ತಕ್ಕಂಥದ್ದು. ಇದು ಉಪ್ಪು ನೀರಿನ ಸಮುದ್ರ. ಪರಮಾತ್ಮ ಅಂದರೆ ಅದು ಕರುಣೆಯ ಸಮುದ್ರ ಅಂತ, ಅದು ಸಿಹಿ, ಅದು ತುಂಬ ಆಸ್ವಾದನೀಯ, ಕೃಪಾ ಸಮುದ್ರ ಅವನು. ಹಾಗಾಗಿ ಸಮುದ್ರ ತೀರದಲ್ಲಿ ಈ ವಿಷ್ಣು ಸಹಸ್ರನಾಮ ಪಠನ ತುಂಬ ಪ್ರಸ್ತುತ. ಶ್ರೀ ಮಹಾವಿಷ್ಣುವು ಕೂಡ ಅವನು ಸಮುದ್ರ ವಾಸನೆ ಹೌದು, ಸಾಗರ ಶಯನ ಅಂತ ಕರೀತಾರೆ ಅವನನ್ನು. ಸಮುದ್ರ ಮಧ್ಯದಲ್ಲಿ, ಕ್ಷೀರ ಸಮುದ್ರದ ಅಥವಾ ಅಮೃತ ಸಮುದ್ರದ ಮಧ್ಯದಲ್ಲಿ ಶೇಷನಾಗನ ಮೇಲೆ ಆತ ಪೌಡಿಸಿರ್ತಾನೆ. ವಿಶೇಷ ನೋಡಿ, ಯಾಕೆಂದರೆ ಸಮುದ್ರ ಮಧ್ಯದಲ್ಲಿ ಮಲಗಿ ನಿದ್ದೆ ಮಾಡಲಿಕ್ಕೆ ಯಾರಿಗೂ ಸಾಧ್ಯ ಆಗ್ತದೆ? ಯಾರಿಗೂ ಸಾಧ್ಯ ಇಲ್ಲ. ಸಾಧ್ಯ ಆಗೋದು ಪರಮಾತ್ಮನಿಗೆ. ಅದು ಒಂದು ದೊಡ್ಡ ಹಾವು, ಮಹಾಸರ್ಪ ಅಂತ. ಆ ಸರ್ಪ ನಮಗೆ ಸ್ವಪ್ನದಲ್ಲಿ ಬಂದರೂ ಕೂಡ ನಿದ್ದೆ ಕೆಡ್ತದೆ ನಮ್ಮದು. ಹಾಗಿರುವಾಗ ಸರ್ಪದ ಮೇಲೆಯೇ ಪೌಡಿಸಿರುವಂಥದ್ದು ಯಾವಾಗಲೂ ಅಂದರೆ ಎಂಥ ಅದ್ಭುತ ನೋಡಿ. ಆದರೆ ಅವನ ನಿದ್ದೆ ಹೇಗಿದೆ ಅಂತಂದರೆ ಪ್ರಪಂಚದ ರಕ್ಷಣೆಯಲ್ಲಿ ಜಾಗರೂಕ ಅದು.
ನಾವು ಎಚ್ಚರದಲ್ಲಿಯೂ ಎಚ್ಚರ ತರ್ತೇವೆ. ಆದರೆ ಪರಮಾತ್ಮ ಹೇಗೆ ಅಂದರೆ ನಿದ್ದೆ ಮಾಡುವಾಗಲೂ ಕೂಡ ಪ್ರಪಂಚವನ್ನು ಕಾಯ್ತಾನೆ. ಪ್ರಪಂಚವನ್ನು ಕಾಯುವ ಕೆಲಸ ಶ್ರೀಮನ್ನಾರಾಯಣನದ್ದು. ಸೃಷ್ಟಿ ಮಾಡುವ ಕೆಲಸ ಬ್ರಹ್ಮದೇವನದ್ದಾದರೆ, ಸಂಹಾರ ಮಾಡುವ ಕಾರ್ಯ ರುದ್ರದೇವನದ್ದಾದರೆ, ಪ್ರಪಂಚವನ್ನು ಕಾಯುವ ಕೆಲಸ ಅದು ಮಹಾವಿಷ್ಣು ಮೂರ್ತಿಯದ್ದು. ಅದನ್ನು ಆತ ನಿದ್ದೆ ಮಾಡುವಾಗಲೂ ಕೂಡ ಮಾಡ್ತಾನೆ. ನಿದ್ರಾ ಮುದ್ರಾಂ ನಿಖಿಲ ಜಗತಿ ರಕ್ಷಣೆ ಜಾಗರೂಕಾಂ ಭೋಜರಾಜ ಹೇಳುವಂಥದ್ದು. ಹಾಗಾಗಿ ಸಮಸ್ತ ಪ್ರಪಂಚದ ರಕ್ಷಣೆಯಲ್ಲಿ ಸದಾ ಜಾಗರೂಕವಾಗಿರುವಂಥ ನಿದ್ರೆ ಅಂತ ನಿದ್ರೆಯನ್ನು ಮಾಡ್ತಕ್ಕಂಥ, ಆ ಯೋಗ ನಿದ್ರೆಯನ್ನು ಮಾಡ್ತಕ್ಕಂಥ ಪ್ರಭು ಶ್ರೀಮನ್ನಾರಾಯಣ. ಅವನ ಸ್ತೋತ್ರವನ್ನು ನೀವೆಲ್ಲ ಹೇಗೆ ಮಾಡಿದ್ವು. ನೀವು ಕೇಳ್ಬೋದು 1000 ನಾಮಗಳು ಏಕೆ ಅಂತ. ಒಂದು ನಾಮ ಸಾಲದ ಅಂತ. ನಮ್ಮ ಮನಸ್ಸು ಚಂಚಲ ಅಂತ. ಇದು ಒಂದೇ ನಾಮದಲ್ಲಿ ನಿಲ್ಲೋದಿಲ್ಲ ಅಂತ ಅಲ್ವಾ. ಈಗ ನೀವು ನಮ್ಮ ಮುಂದೆ ಕುಳಿತು ಕೇಳ್ತಾ ಇದ್ದೀರಿ, ಆಶೀರ್ವಚನ ಕೇಳ್ತಾ ಇದ್ದೀರಿ. ಆದರೆ ಒಂದು ಕ್ಷಣದಲ್ಲಿ ನಿಮ್ಮ ಮನಸ್ಸು ಎಲ್ಲಿಗೆ ಹೋಗ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ. ಸೀದಾ ನಿಮ್ಮ ಮನೆಗೆ ಹೋಗ್ತದೆ, ಅಲ್ಲಿಂದ ಅಜ್ಜಿ ಮನೆಗೆ ಹೋಗ್ತದೆ, ಅಲ್ಲಿಂದ ಸ್ನೇಹಿತರ ಮನೆಗೆ ಹೋಗ್ತದೆ, ಅಲ್ಲಿಂದ ಮತ್ತೆಲ್ಲ ಹೋಗ್ತಾ ಇರ್ತದೆ. ಅದು ನಿಲ್ಲೋದಿಲ್ಲ ಅಂತ. ಹಾಗಾಗಿ ಚಂಚಲ ಮನಸ್ಸಿಗೆ ಹೇಗೆ ಮಾಡೋದು ಭಗವಂತನ ನೆನಪಾಗುವಂತೆ ಅಂದರೆ, ನೀವು ಬೇರೆ ಎಲ್ಲೂ ಚಂಚಲ ಆಗೋದು ಬೇಡ, ನಾಮದಿಂದ ನಾಮಕ್ಕೆ ಹೋಗು. ಹೂವಿನಿಂದ ಹೂವಿಗೆ ಹೋಗುವ ದುಂಬಿ ಹಾಗೆ ಮನಸ್ಸು ಒಂದು ಕಡೆ ನಿಲ್ಲೋದಿಲ್ಲ, ಅದು ಒಂದಲ್ಲಿ ಬೇರೆ ಬೇರೆ ಕಡೆ ಹೋಗ್ತಾ ಇರ್ತದೆ. ಬೇರೆ ಬೇರೆ ಕಡೆ ಹೋಗುವ ಬದಲಿಗೆ ಈ ನಾಮದಲ್ಲಿಯೇ ನಿಲ್ಲು. ಈ ಪಡುವಲಕಾಯಿಯನ್ನೇ ತಿನ್ನಬೇಕು ಅಂತ ವೈದ್ಯರು ಸಲಹೆ ಕೊಟ್ಟರೆ ಹಾಗೇನು ಮಾಡಬೇಕು ಅಂದರೆ, ಬರೇ ಪಡುವಲಕಾಯಿ ತಿನ್ನೋದಂದರೆ ಬೇಜಾರು ಬರ್ತದಲ್ಲ ಅಂತಂದರೆ, ಇಲ್ಲ, ಒಂದು ದಿವಸ ಪಡುವಲಕಾಯಿಯ ಸಾಂಬಾರು ಮಾಡು, ಮತ್ತೊಂದು ದಿವಸ ಅದರಿಂದ ಗೊಜ್ಜು ಮಾಡು, ಇನ್ನೊಂದು ದಿವಸ ಅದರಿಂದ ಪಾಯಸ ಮಾಡು, ಅಂತೂ ಪಡುವಲಕಾಯಿ ತಿನ್ನು ಅಂತ. ಅದನ್ನು ಬಿಟ್ಟು ಬೇರೆ ತಿನ್ನಬೇಡ ಅಂತ. ಅದರದ್ದೇ ಬೇರೆ ಬೇರೆ ರೂಪಗಳು ಅಂತ. ಹಾಗೆ ಮನಸ್ಸು ವಿಷ್ಣುವಿನಲ್ಲಿ ನಿಲ್ಲಬೇಕು. 1000 ನಾಮಗಳು ಅಂತ. ಚಂಚಲ ಮನಸ್ಸಿಗೊಂದು ಅವಕಾಶ ಅಂತ. ಚಂಚಲವಾಗುವುದಾದರೂ ಕೂಡ ಅಲ್ಲಿಯೇ ಚಂಚಲವಾಗು, ವಿಷ್ಣುವಿನ ನಾಮಗಳಲ್ಲಿ, ವಿಷ್ಣುವಿನ 1000 ರೂಪಗಳಲ್ಲಿಯೇ ಚಂಚಲವಾಗು ಎನ್ನುವಂತೆ. ನಾವು ಇದಕ್ಕೆ ಯಾವಾಗಲೂ ಒಂದು ಉದಾಹರಣೆಯನ್ನು ಕೊಡ್ತಾ ಇರ್ತೇವೆ. ಉದ್ದ ಹಗ್ಗವನ್ನು ಕಟ್ಟಿ ಒಂದು ತುಂಟ ಕರುವನ್ನು ತೋಟದಲ್ಲಿ ಬಿಟ್ಟ ಹಾಗೆ ಅಂತ. ತೋಟದಲ್ಲಿ ಎಲ್ಲಿ ಬೇಕಾದ್ರೂ ಓಡಾಡ್ಬೋದು, ಆದರೆ ಹೊರಗೆ ಹೋಗಲಿಕ್ಕಿಲ್ಲ. ಹಾಗೆ ಈ ವಿಷ್ಣು ಸಹಸ್ರನಾಮ ಎನ್ನುವ ಹಗ್ಗವನ್ನು ಕಟ್ಟಿ, ನನ್ನ ಮನಸ್ಸೆಂಬ ತುಂಟ ಕರುವಿಗೆ ಹಗ್ಗವನ್ನು ಕಟ್ಟಿ ಬಿಟ್ಟರೆ ಅದು ಈ ತೋಟದಲ್ಲಿ, ವಿಷ್ಣು ಸಹಸ್ರನಾಮ ಎನ್ನುವ ತೋಟದಲ್ಲಿ ಇರಬೇಕು, ಆಚೆ ಹೋಗುವಂತಿಲ್ಲ, ಅದಕ್ಕಿಂತ ಹೊರಗೆ ಅದು ಹೋಗುವಂತಿಲ್ಲ ಎನ್ನಲಿಕ್ಕೆ ಈ ಸಹಸ್ರನಾಮ ತುಂಬ ಉಪಯೋಗ ಆಗುವಂಥದ್ದು. ಹಾಗಾಗಿ ನೀವು ಅದನ್ನು ಪಠನ ಮಾಡ್ತಾ ಇರುವಂಥದ್ದು ತುಂಬ ಪ್ರಸ್ತುತ ಸದಾ. ಈಗ ಇಲ್ಲಿ ಪ್ರಾರ್ಥನೆ ಏನಿದೆ ಅಂದರೆ, ನಾವು ಈ ಮೀನುಗಾರರಿಗೋಸ್ಕರ ರಚಿತವಾಗಿರ್ತಕ್ಕಂಥ ಪುಸ್ತಕವನ್ನು ಈಗ ತಾನೇ ಗಮನಿಸಿದ್ದು. ಆರಂಭದಲ್ಲಿ ಒಂದು ಸಂಕಲ್ಪ ಇದೆ ಅಲ್ಲಿ. ಯಾಕೆಂದರೆ ಸಮುದ್ರ ಅಂದರೆ ಅದು ನಮಗೆ ಜೀವನವೂ ಹೌದು, ಮರಣವೂ ಹೌದು, ಎರಡೂ ಸಾಧ್ಯತೆ ಇದೆ ಅಲ್ಲಿ. ನಮಗೆ ಬದುಕನ್ನು ಕೊಡಬಹುದು, ಸ್ವಲ್ಪ ಆಚೀಚೆ ಆದರೆ ಮರಣವನ್ನು ಕೂಡ ಕೊಡಬಹುದು ಅಂತ. ಅಲ್ಲಿ ನಮ್ಮನ್ನು ಕಾಯುವವರು ಬೇಕಲ್ಲ. ಹಾಗಾಗಿ ಸಮುದ್ರದಲ್ಲಿ ಹೋಗಿ ಜೀವಿಕೆಗಾಗಿ ಸಾಹಸ ಮಾಡ್ತಕ್ಕಂಥ ಮೀನುಗಾರರನ್ನು ರಕ್ಷಣೆ ಮಾಡಲಿಕ್ಕೆ ವಿಷ್ಣು ಸಹಸ್ರನಾಮ, ಮಾತ್ರವಲ್ಲ ಬದುಕಿನಲ್ಲಿ ಬೇಕಾದನ್ನು ಕೊಡಲಿಕ್ಕೆ ವಿಷ್ಣು ಸಹಸ್ರನಾಮ ಎನ್ನುವಾಗ, ನೀವು ಯಾಕೆ ಇದು ತುಂಬ ಪ್ರಸ್ತುತ ಅಂದರೆ, ಈ ವಿಷ್ಣುವಿನ ಕಾರ್ಯವೇ ಕಾಯುವುದು ಅಂತ. ಈ ಬ್ರಹ್ಮನ ಕಾರ್ಯ ಹುಟ್ಟಿಸುವುದು, ಶಿವನ ಕಾರ್ಯ ಲಯಗೊಳಿಸುವುದು, ಇಲ್ಲವಾಗಿಸುವುದು. ವಿಷ್ಣುವಿನ ಕಾರ್ಯ ಯಾವುದು ಅಂದರೆ ಸ್ಥಿತಿ, ಉಳಿಸುವುದು. 33 ಕೋಟಿ ದೇವತೆಗಳ ಪೈಕಿಯಲ್ಲಿ ಉಳಿಸುವುದೇ ಕಾಯಕವಾಗಿರುವ ಒಂದು ದೇವತೆ ಯಾವುದಾದ್ರೂ ಇದ್ದರೆ ಅದು ವಿಷ್ಣು. ಸಕಲ ಜಗತ್ ಪರಿಪಾಲಕಾಯ, ಸಕಲ ಜಗತ್ತಿನ ಪರಿಪಾಲಕ ಶಕ್ತಿ ಅದು. ಹಾಗಾಗಿ ನೀವು ಕಡಲ ಮಧ್ಯದಲ್ಲಿ ಹೋಗುವಾಗ ಮೊರೆ ಹೋಗಬೇಕಾಗಿರುವಂಥದ್ದು ಆ ಕಡಲ ಶಯನನನ್ನು, ವಿಶ್ವ ಪರಿಪಾಲಕ ಶಕ್ತಿಯನ್ನು, ಉಳಿಸುವ ದೇವರನ್ನು ನೀವು ಮೊರೆ ಹೋಗಬೇಕು ಆ ಸಮಯದಲ್ಲಿ. ಹಾಗಾಗಿ ಈ ವಿಷ್ಣು ಸಹಸ್ರನಾಮ ತುಂಬ ಪ್ರಸ್ತುತ. ಪ್ರತಿಯೊಬ್ಬರೂ ಕಲಿಬೇಕು, ಪ್ರತಿಯೊಬ್ಬರೂ ಕಲಿಬೇಕು. ಪುರುಷರು ಕಲಿಬೇಕು, ಹೆಣ್ಮಕ್ಳು ಕೂಡ ಕಲಿಬೇಕು. ನೀವು ಸಮುದ್ರಕ್ಕೆ ಹೋಗುವವರು ನೀವು ಕಲಿಬೇಕು. ಸಮುದ್ರಕ್ಕೆ ಹೋದಾಗ ಮನೆಯಲ್ಲಿದ್ದು ನೀವು ಸುರಕ್ಷಿತ ಹಿಂದಿರುಗಿ ಬರಲಿ ಅಂತ ಪ್ರಾರ್ಥನೆ ಮಾಡಬೇಕಾದವರು ಅವರು ಕೂಡ ಇದನ್ನು ಕಲಿಬೇಕು. ಪ್ರತಿನಿತ್ಯ ನೀವು ಅದನ್ನು ಪಠನೆ ಮಾಡಬೇಕು. ಯಾಕೆಂದರೆ ನಿಮಗಿದು ಕಾಮಧೇನು ಇದ್ದಂತೆ. ನಿಮ್ಮ ಜೀವನದಲ್ಲಿ ನೀವು ಏನನ್ನು ಬಯಸ್ತಿರೋದು ಎಲ್ಲವನ್ನೂ ಕೊಡುವ ಶಕ್ತಿ ಇರುವಂಥದ್ದು ವಿಷ್ಣು ಸಹಸ್ರನಾಮ. ಅಂದರೆ
ಮಹಾಭಾರತದ ಸಾರ ಅದು. ಮಹಾಭಾರತದಲ್ಲಿ 18 ಪರ್ವಗಳಿದ್ದಾವೆ, 1,00,000ಕ್ಕಿಂತ ಹೆಚ್ಚು ಶ್ಲೋಕಗಳಿದ್ದಾವೆ. ಇಡೀ ಮಹಾಭಾರತದ ಸಾರವನ್ನು 2 ರೂಪದಲ್ಲಿ ತೆಗೆದಿಡ್ಬೋದು. ಒಂದು ವಿಷ್ಣು ಸಹಸ್ರನಾಮ, ಇನ್ನೊಂದು ಭಗವದ್ಗೀತೆ. ಇವೆರಡೂ ಕೂಡ ಮಹಾಭಾರತದ ಒಳಗೆ ಬರ್ತಕ್ಕಂಥ 2 ಅಮೂಲ್ಯವಾಗಿರ್ತಕ್ಕಂಥ ರತ್ನಗಳು ಅಂತ. ಹಾಗಾಗಿ ನೀವು ವಿಷ್ಣು ಸಹಸ್ರನಾಮ ಪಠಿಸಿದರೆ ಮಹಾಭಾರತವನ್ನೇ ಪಠಿಸಿದಂತೆ ಆಯಿತು. ಆಗ ನೀವು ಹೇಳ್ಬೋದು, ಇಲ್ಲಿ ನಾವೆಲ್ಲ ರಾಮನ ಭಕ್ತರು, ನಾವು ಯಾಕೆ ವಿಷ್ಣು ಸಹಸ್ರನಾಮ ಪಠಿಸಬೇಕು ಅಂದರೆ ಇದೇ ಅದು ಹರೇ ರಾಮ ಎನ್ನುವ ಸಂಬೋಧನೆ ಮಠದಲ್ಲಿ ನಾವು ಯಾವಾಗಲೂ ಮಾಡ್ತಾ ಇರ್ತೇವೆ. ಹರೇ ರಾಮ ಅಂದರೆ ಏನು? ಹರೇ ಅಂದರೆ ಎಲೆ ವಿಷ್ಣುವೇ, ರಾಮ ಅಂದರೆ ನೀನೇ ರಾಮ. ರಾಮ ಬೇರೆ ಇಲ್ಲ, ನೀನು ಬೇರೆ ಇಲ್ಲ, ರಾಮನೇ ಹರಿಯೇ ರಾಮ. ಹಾಗಾಗಿ ಎರಡನ್ನು ಒಟ್ಟಿಗೆ ಸಂಬೋಧನೆ ಮಾಡುವಂಥದ್ದು. ಒಂದು ಮೂಲ, ಹರೇ ಎನ್ನುವಾಗ ಮೂಲ, ರಾಮ ಎನ್ನುವಾಗ ಅದರದ್ದೇ ಅವತಾರ ಅಂತ. ಎರಡನ್ನು ಒಟ್ಟಿಗೆ ನೆನಪಿಸಿಕೊಡ್ತಕ್ಕಂಥದ್ದು. ಹಾಗಾಗಿ ಇವನೇ ಅವನು. ಸಮುದ್ರ ಮಧ್ಯದಲ್ಲಿ ಶಯನ ಮಾಡ್ತಾನೆ ವಿಷ್ಣು. ಶ್ರೀರಾಮ ಕೂಡ ಸಮುದ್ರಕ್ಕೆ ಸೇತುವೆ ಕಟ್ಟುವ ಸಮಯದಲ್ಲಿ ಸಮುದ್ರ ತೀರದಲ್ಲಿ 3 ದಿನ ಶಯನ ಮಾಡಿದಂತೆ. ಸಮುದ್ರ ದೇವರ ಧ್ಯಾನ ಮಾಡ್ತಾ 3 ದಿನ ಶಯನ ಮಾಡಿದ ಎಂಬುದಾಗಿ ರಾಮಾಯಣ ಉಲ್ಲೇಖ ಮಾಡ್ತದೆ. ಹಾಗಾಗಿ ಬಹಳ ಹತ್ತಿರದ ಸಂಬಂಧ ರಾಮನಿಗೂ ಸಮುದ್ರಕ್ಕೂ, ವಿಷ್ಣುವಿಗೂ ಸಮುದ್ರಕ್ಕೂ ತುಂಬ ಹತ್ತಿರದ ಸಂಬಂಧ. ಅದು ಒಂದೇ ದೇವರು, ಇದೇ ಅದು ಮತ್ತು ಅದೇ ಇದು ಎಂಬುದನ್ನು ನಾವು ನೆನಪಡ್ಕೊಳ್ಬೇಕು. ಹಾಗೆ ವಿಷ್ಣು ಸಹಸ್ರನಾಮದಲ್ಲಿ ಒಂದು ಮಾತಿದೆ, ಪಾರ್ವತಿ ಶಿವನನ್ನು ಕೇಳಿದಂತೆ. ಯಾಕೆಂದರೆ ರಾಮನಾಮವನ್ನು ಪಾರ್ವತಿಗೆ ಉಪದೇಶ ಕೊಟ್ಟಿರ್ತಕ್ಕಂಥ ಶಿವ ಅಲ್ವಾ, ಪಾರ್ವತಿ ಶಿವನನ್ನು ಕೇಳಿದಂತೆ ಈ ವಿಷ್ಣು ಸಹಸ್ರನಾಮವನ್ನು ತುಂಬ ಸುಲಭವಾಗಿ ಹೇಳಿದ್ರೆ ಏನು ಮಾಡಬೇಕು ಅಂದರೆ ರಾಮ ಅಂತ ಹೇಳಿಬಿಡು ಬಂತು ಅಂತ. ವಿಷ್ಣುವಿನ 1000 ನಾಮಗಳು ಕೂಡ ಅಲ್ಲೇ ಸಮಾವೇಶಗೊಳ್ತವೆ. ಸಹಸ್ರನಾಮ ತತ್ತುಲ್ಯಂ ರಾಮ ನಾಮ ವರಾನನೆ. ಸಹಸ್ರನಾಮ ತತ್ತುಲ್ಯಂ, ವಿಷ್ಣುವಿನ 1000 ನಾಮಗಳು ಕೂಡ ಈ 2 ಅಕ್ಷರದಲ್ಲಿ, ರಾಮ ಎನ್ನುವ 2 ಅಕ್ಷರದಲ್ಲಿ ಸಮಾಹಿತವಾಗಿದೆ ಅನ್ನುವಾಗ ಅದು ಬೇರೆ ಅಲ್ಲ, ಇದು ಬೇರೆ ಅಲ್ಲ. ರಾಮ ಎನ್ನುವುದು ಬೀಜ ಆದರೆ ವಿಷ್ಣು ಸಹಸ್ರನಾಮ ಅದರದ್ದೇ ವೃಕ್ಷ ಅಂತ. ಹಾಗಾಗಿ ನೀವು ರಾಮ ಮಂದಿರವನ್ನು ಆಶ್ರಯಿಸಿರ್ತಕ್ಕಂಥವರು ವಿಷ್ಣು ಸಹಸ್ರನಾಮ ಮಾಡುವಂಥದ್ದು ತುಂಬ ಯುಕ್ತವೇ ಆಗಿದೆ ಎಂಬುದಾಗಿ ನಾವು ಭಾವಿಸ್ತೇವೆ. ಆದರೆ ನಿತ್ಯ ನೀವು ಪಠನ ಮಾಡಬೇಕು, ತಪ್ಪಿಲ್ಲದೆ ಪಠನ ಮಾಡೋದನ್ನು ಕಲಿಬೇಕು. ನಮ್ಮ ಮಠದ ತಂಡ ನಿಮ್ಮ ಜೊತೆಗಿರ್ತದೆ. ನಮ್ಮಲ್ಲಿ ವಿಷ್ಣು ಸಹಸ್ರನಾಮದೊಂದು ಅಭಿಯಾನವೇ ಇದೆ. ನಮ್ಮಲ್ಲಿ ಹೊಸನಗರ ಮಠದ ಗೋಲೋಕ ಏನಿದೆ ಅದು ವಿಷ್ಣು ಸಹಸ್ರನಾಮ ಕ್ಷೇತ್ರ. ಅದು ಅಲ್ಲಿಂದ ವಿಷ್ಣು ಸಹಸ್ರನಾಮದ ಪ್ರಚಾರದ ಅಭಿಯಾನವನ್ನೇ ಮಾಡಲಾಗ್ತದೆ. ಬರವಣಿಗೆಯಲ್ಲಿ ಕೂಡ ಮಾಡ್ತಾರೆ. ಅದನ್ನು ನೀವು ನಿತ್ಯ ಬರೀಬೋದು. ವಿಷ್ಣು ಸಹಸ್ರನಾಮವನ್ನು ಪಠನವನ್ನು ಕೂಡ ಮಾಡ್ಬೋದು. ನಿಮಗೆ ಪುಸ್ತಕಗಳನ್ನು ಒದಗಿಸ್ತಾರೆ ಅವರು. ಹಾಗಾಗಿ ನಿತ್ಯ ಬರೀರಿ, ಎಷ್ಟು ಸಾಧ್ಯವೋ ಅಷ್ಟು ನಿತ್ಯ ಪಠನ ಮಾಡಿ. ಅದಕ್ಕೆ ನಿಮ್ಮ ಜೊತೆಗೆ ಈ ತಂಡ ಸಹಾಯ ಮಾಡ್ತದೆ. ಅಂದರೆ ಮಠದಿಂದಲೇ ನಿಮಗೆ ಅದನ್ನು ಕಲಿಸಿಕೊಟ್ಟಂತೆ, ಮಠದಿಂದ ಕಳಿಸಿಕೊಟ್ಟು ತಂಡವನ್ನು ನಿಮಗೆ ಅದನ್ನು ಕಲಿಸಿಕೊಡಲಾಗ್ತದೆ ಅಂತ ವಿಷ್ಣು ಸಹಸ್ರನಾಮವನ್ನು. ಹಾಗಾಗಿ ಅದನ್ನು ಎಲ್ಲರೂ ಕಲಿತು ಪ್ರತಿನಿತ್ಯವೂ ಕೂಡ ಅದನ್ನು ಪಠನ ಮಾಡಬೇಕು. ಸಂಕೀರ್ತಿ ನಾರಾಯಣ ಶಬ್ದ ಮಾತ್ರ ವಿಮುಕ್ತ ದುಃಖಾಹ ಸುಖಿನೋ ಭವಂತಿ. ನಾರಾಯಣ ಎಂಬ ಒಂದು ಶಬ್ದವನ್ನು ಹೇಳಿದ ಮಾತ್ರಕ್ಕೆ ದುಃಖಗಳೆಲ್ಲ ದೂರವಾಗ್ತವೆ, ಸುಖಿಗಳಾಗ್ತಾರೆ ಎಂಬುದು ಆರ್ಯೋಕ್ತಿ. ಹಾಗಾಗಿ ಪ್ರತಿ ವರ್ಷವೂ ಕೂಡ ನಾವು ದೀಪಸ್ಥಾಪನೆ ಭಜನೆಗೆ ಇಲ್ಲಿ ಬರ್ತಾ ಇದ್ವು. ಈ ಬಾರಿ ವಿಷ್ಣು ಸಹಸ್ರನಾಮಕ್ಕೆ ನಾವು ಇಲ್ಲಿಗೆ ಬಂದಂತೆ ಆಗಿದೆ. ತುಂಬ ಸಂತೋಷ. ಒಂದು ದಿನ ಮೊದಲೇ ಬಂದಿದೆ, ನಾವು ನಾಳೆ ಬರಬೇಕಾಗಿತ್ತು, ಇವತ್ತೇ ಬಂದಿದೆ. ಹಳೆ ಕಾಲದ ಆಮಂತ್ರಣ ಪತ್ರಿಕೆಗಳಲ್ಲಿ ಒಂದು ಒಕ್ಕಣೆ ಇರ್ತಿತ್ತು, ಅದೇನಂದ್ರೆ ದಿನ ಮುಂದಾಗಿ ಬರಬೇಕು ಅಂತ. ನೀವು ಹಳೆ ಕಾಲದ ಆಮಂತ್ರಣ ಪತ್ರಿಕೆ ನೋಡಿ, ಆಮಂತ್ರಣ ಮಾಡೋ ಕ್ರಮ ಹೇಗೆ ಅಂದರೆ ದಿನ ಮುಂದಾಗಿ ಬರಬೇಕು ಅಂತ, ಒಂದು ದಿನ ಮೊದಲೇ ಬಂದು ನಮ್ಮ ಜೊತೆಗೆ ಇರಬೇಕು ಅಂತ ಈ ಕಾರ್ಯಕ್ರಮ ನಡೆಸುವವರು ಆಮಂತ್ರಣ ಮಾಡುವ ಕ್ರಮ ಅಂತ. ಹಾಗೆ ದಿನ ಮುಂದಾಗಿ, ಒಂದು ದಿನ ಮೊದಲೇ ಈ ಕಾರ್ಯಕ್ರಮಕ್ಕೆ ನಾವು ಭಾಗವಹಿಸುವಂತಾಗಿದೆ. ಒಂದು ದಿನ ಮೊದಲೇ ನೀವು ಪ್ರಾರಂಭ ಮಾಡುವಂತೆ ಕೂಡ ಆಗಿದೆ. ಅದು ರಾಮನ ಇಚ್ಛೆ ಎಂಬುದಾಗಿ ನಾವು ಭಾವಿಸ್ತೇವೆ. ನಿನ್ನೆ ಹೊಸ ಸಂವತ್ಸರ ಪ್ರಾರಂಭ ಆಗಿದೆ. ಮೊದಲನೇ ಹೆಜ್ಜೆ ಇಲ್ಲಿಗೆ, ಮರವಂತೆಗೆ. ಈ ಸಂವತ್ಸರಕ್ಕೆ ಅಧಿಪತಿ ಗುರು. ಪ್ರಕೃತ ಸಂವತ್ಸರ ಏನಿದೆ ನಡೀತಾ ಇದೆ, ಇದರ ಅಧಿಪತಿ ಗುರು ಅಂದರೆ ಮಹಾವಿಷ್ಣು. ಜ್ಯೋತಿಷ್ಯದಲ್ಲಿ ಮಹಾವಿಷ್ಣುವನ್ನು ಸೂಚನೆ ಮಾಡುವ ಗ್ರಹ ಯಾವುದು ಅಂದರೆ ಗುರುಗ್ರಹ ಅಂತ. ಅವನದ್ದೇ ಅಧಿಪತಿ ಇರ್ತಕ್ಕಂಥ ಸಂವತ್ಸರ ಇದು ಅಂತ. ನಿನ್ನೆ ತಾನೇ ಈ ಪಂಚಾಂಗ ಶ್ರವಣ ಎಲ್ಲದನ್ನು ಪೂರ್ಣ ಮಾಡಿ ಅಲ್ಲಿಂದ ಇಟ್ಟ ಹೆಜ್ಜೆ, ಮೊದಲನೇ ಹೆಜ್ಜೆ ಎಲ್ಲಿಗೆ ಅಂದರೆ ಮರುವಂತ ರಾಮ ಮಂದಿರ, ಸಮುದ್ರ ತೀರ, ಈ ವಿಷ್ಣು ಸಹಸ್ರನಾಮದ ಒಂದು
ಕಾರ್ಯಕ್ರಮಕ್ಕೆ ನೀವು ಬರುವಂತೆ ಆಯಿತು. ನಮ್ಮನ್ನು ನೀವು ಕೂರಿಸಿ ವಿಷ್ಣು ಸಹಸ್ರನಾಮ ಕೇಳಿಸಿದ್ರಿ ಇಡೀಯಾಗಿ. ಅಷ್ಟು ಅವಕಾಶ ನಮ್ಗೆ ಇರೋದಿಲ್ಲ ಯಾವಾಗಲೂ ಕೂಡ ಅಂತ. ನಿತ್ಯ ಧಾವಿಸ್ತಕ್ಕಂಥ ಸಂದರ್ಭ ನಮಗೆ ಬೆಳಗಿನ ಸಾಯಂಕಾಲದವರೆಗೆ. ಆದರೆ ನೀವು ನಮ್ಮನ್ನು ಕಟ್ಟಿ ಹಾಕಿ ವೇದಿಕೆ ಮೇಲೆ ಕೂರಿಸಿ ಇಡೀ ವಿಷ್ಣು ಸಹಸ್ರನಾಮವನ್ನು ನಮಗೆ ನೀವು ಶ್ರವಣ ಮಾಡಿಸಿದ್ದೀರಿ. ಆ ಪುಣ್ಯ ನಿಮ್ಮದು ಎಂಬುದಾಗಿ ನಾವು ಭಾವಿಸ್ತೇವೆ. ಹಾಗಾಗಿ ಪ್ರತಿ ವರ್ಷದಂತೆ ನಾವು ದೀಪಸ್ಥಾಪನೆ ದಿವಸ ಬರುವುದೋ ಅಥವಾ ಮಧ್ಯೆ ಒಂದು ದಿವಸ ಬರುವುದೋ ಹಾಗೆ ಮಾಡದೆ ಒಂದು ದಿನ ಮೊದಲೇ ಇಲ್ಲಿಗೆ ಬರುವಂತೆ ಆಗಿದೆ. ತುಂಬ ನಿಮಗೆ ಸಂತೋಷ. ಈ ಮರವಂತೆ ಅಂದರೆ ನಮ್ಮ ಮೀನುಗಾರರ ಸಂಪರ್ಕ ಇದೆಯಲ್ಲ, ಇಲ್ಲಿಂದ ಪ್ರಾರಂಭ ಆಗಿರುವಂಥದ್ದು. ನಮಗೆ ಮೊಟ್ಟ ಮೊದಲು ಬರುವಂತೆ ಮೀನುಗಾರರ ಒಂದು ಇಡೀ ಸಮೂಹ ನಮ್ಮ ಜೊತೆಗೆ ಸೇರಿದ್ದು ಎಲ್ಲಿಂದ ಅಂದರೆ ಇಟ್ಟ ಮೊದಲನೇ ಹೆಜ್ಜೆ ಅದು ಮರವಂತೆಗೆ. ಅದು ಇಲ್ಲಿ ಅನೇಕ ಸಮಯ ಬಂದು ಮತ್ತೆ ಅನಂತರ ಎಲ್ಲ ಆ ಕಡೆ ಈ ಕಡೆ ವಿಸ್ತಾರ ಆಗಿ ಈಗ ಅದು ನಮ್ಮನ್ನೇ ಹೇಳಿದಾಗೆ 13 ರಾಮ ಮಂದಿರಗಳಿಗೆ ನಾವು ಈಗಾಗಲೇ ಸುತ್ತಮುತ್ತ ಇರ್ತಕ್ಕಂಥ ರಾಮ ಮಂದಿರಗಳಿಗೆ ನಾವು ಹೋಗಿದ್ದೇವೆ. 13 ಅಂದರೆ ಶ್ರೀರಾಮ ಜಯರಾಮ ಜಯ ಜಯರಾಮ. ಮೊನ್ನೆ ನಾವು ಅದನ್ನೇ ಹೇಳಿದ್ವು. ಜನತಾ ಕಾಲೋನಿಯಲ್ಲಿ ನಾಗರಬಲೆಯಲ್ಲಿ ನಾವು ಅದನ್ನೇ ಉಲ್ಲೇಖ ಮಾಡಿದ್ವು. ಹಾಗೆ ಇಡೀ ಒಂದು ಹೆಬ್ಬಾಗಿಲು ಯಾವುದು ಅಂತ ಬೇಕಲ್ವಾ. ಈಗ ಇಡೀ ಮೀನುಗಾರರು ಒಂದು ಸಮುದಾಯ ಇದೆ, ಸಮೂಹ ಇದೆ. ಗುರುಗಳು ಪ್ರವೇಶ ಮಾಡಿದ ಹೆಬ್ಬಾಗಿಲು ಯಾವುದು ಅಂದರೆ ಈ ಮರವಂತೆಯೇ ಹೆಬ್ಬಾಗಿಲು. ಮರವಂತೆಯ ಮೂಲಕವಾಗಿ ನಾವು ಇಡೀ ಸಮೂಹವನ್ನು ಆಶೀರ್ವಾದ ಮಾಡಲಿಕ್ಕೆ ಸಾಧ್ಯ ಆಗಿದ್ದು. ಇವತ್ತು ಇನ್ನೊಂದು ವಿಶೇಷ ಕಾರ್ಯಕ್ರಮ ನೆರವೇರಿದೆ. ಅದು ಲಕ್ಷ್ಮಣ ದೇವರಿಗೆ ಕಿರೀಟ ತೊಡಿಸಲಾಗಿದೆ ಇವತ್ತು. ಆ ಕಾರ್ಯಕ್ರಮ ಚಿನ್ನದ ಕಿರೀಟವನ್ನು ಲಕ್ಷ್ಮಣ ದೇವರಿಗೆ ತೊಡಿಸಲಾಗಿದೆ. ನಿಮಗೆಲ್ಲ ಗೊತ್ತಿರ್ಬೋದು, ಗೊತ್ತಿಲ್ಲದೇನೋ ಇರ್ಬೋದು. ರಾಮಾಯಣದಲ್ಲಿ ಒಂದು ಸಂದರ್ಭ, ರಾವಣನ ಸಂಹಾರ ಆದಮೇಲೆ ಶ್ರೀರಾಮ ಅಯೋಧ್ಯೆಗೆ ಮರಳುತ್ತಾನೆ. ರಾಮನಿಗೆ ಪಟ್ಟಾಭಿಷೇಕ ನೆರವೇರ್ತದೆ. ಅತ್ಯಂತ ವಿಜೃಂಭಣೆಯಿಂದ ವೈಭವದಿಂದ ಪಟ್ಟಾಭಿಷೇಕ ನೆರವೇರ್ತದೆ. ಅಂತೂ ಶ್ರೀರಾಮ ಅಯೋಧ್ಯೆಗೆ ರಾಜ ಆಗಿ ಆಯಿತು, ಚಕ್ರವರ್ತಿ ಆಗಿ ಆಯಿತು. ಮುಂದಕ್ಕೊಂದು ಕೆಲಸ ಇದೆ, ಯುವರಾಜ ಯಾರಾಗಬೇಕು ಅಂತ. ಶ್ರೀರಾಮ ಮಹಾರಾಜ, ಅವನಿಗಿನ್ನೂ ಮಕ್ಕಳಾಗಲಿಲ್ಲ ಶ್ರೀರಾಮನಿಗೆ. ಯುವರಾಜ ಯಾರಾಗಬೇಕು ಅಂದರೆ ರಾಮ ಲಕ್ಷ್ಮಣನನ್ನು ಕರೆದು ತುಂಬ ಒತ್ತಾಯ ಮಾಡ್ತಾನೆ, ನೀನು ಯುವರಾಜನಾಗು ಅಂತ. ಆ ಯುವರಾಜ ಕಿರೀಟವನ್ನು ತೊಡಿಸ್ಬೇಕು ಅಂತ ರಾಮ ತುಂಬ ಪ್ರಯತ್ನ ಪಟ್ಟನಂತೆ. ಲಕ್ಷ್ಮಣ ಒಪ್ಪಲೇ ಇಲ್ಲ. ಸರ್ವಾತ್ಮನ ಪರ್ಯನುನೀಯಮಾನ ಯದಾ ನ ಸೌಮಿತ್ರ ರೂಪೇತಿ ಯೋಗಂ. ಸರ್ವಾತ್ಮನ ಅಂದರೆ ಎಲ್ಲ ರೀತಿಯಿಂದ ಮನವೊಲಿಸಿದಾನಂತೆ ರಾಮ. ಹಾಗೆ ಹೀಗಲ್ಲ, ಪ್ರೀತಿಯಿಂದ ಹೇಳಿ ನೋಡಿದ್ದಾನೆ, ಒತ್ತಾಯ ಮಾಡಿದ್ದಾನೆ, ಬೆಳಗ್ಗೆ ಹೇಳಿದ್ದಾನೆ, ಮಧ್ಯಾಹ್ನ ಹೇಳಿದ್ದಾನೆ, ಸಾಯಂಕಾಲ ಹೇಳಿದ್ದಾನೆ, ರಾತ್ರಿ ಹೇಳಿದ್ದಾನೆ, ಮರುದಿನ ಹೇಳಿದ್ದಾನೆ, ಬೇರೆಯವರಿಂದ ಹೇಳಿಸಿದ್ದಾನೆ. ಯಾವ್ಯಾವ ರೀತಿಯಲ್ಲಿ ಹೇಳ್ಬಹುದೋ ಎಲ್ಲ ರೀತಿಯಿಂದ ಹೇಳಿದ್ರು ಕೂಡ ಲಕ್ಷ್ಮಣ ಒಪ್ಪಲಿಲ್ವಂತೆ. ಯಾಕೆ ಒಪ್ಪಲಿಲ್ಲ ಅಂದರೆ ಲಕ್ಷ್ಮಣ ಹೇಳೋದೇನೆಂದರೆ ನನ್ನ ಜಾಗವೇ ಅದಲ್ಲ ಅಂತ, ನಾನು ಚರಣ ಸೇವಕ ಅಷ್ಟೇ ಅಂತ. ನನಗೆ ಯಾವ ಪದವಿಯೂ ಬೇಡ, ನನಗೆ ಯಾವ ಸ್ಥಾನಮಾನವೂ ಬೇಡ. ನಾನು ಕೊನೆಯವರೆಗೂ, ಕೊನೆ ಉಸಿರಿನವರೆಗೂ ನಿನ್ನ ಸೇವಕನಾಗಿ ನಿನ್ನ ಸೇವೆ ಮಾಡ್ತಾ ಮಾಡ್ತಾ ಕೊನೆ ಉಸಿರು ನಳಿಬೇಕು ನಾನು. ಹಾಗಾಗಿ ನನಗೆ ಯಾವುದೇ ಪದವಿಯನ್ನು ಕೊಡಬಾರ್ದು ಎಂಬುದು ಲಕ್ಷ್ಮಣನ ಆಗ್ರಹ ಅಂತ. ಕೊನೆಯವರೆಗೂ ಒಪ್ಪದೇ ಇದ್ದಾಗ ತದಾಭ್ಯಸಿಂಚಿತ್ ಭರತಂ ಮಹಾತ್ಮ. ಭರತನನ್ನು ಯುವರಾಜನನ್ನಾಗಿ ರಾಮ ಮಾಡಿದ. ಭರತನನ್ನು ಯುವರಾಜನಾಗಿ ಅಭಿಷೇಕ ಮಾಡಿದ. ಯುವರಾಜ್ಯಾಭಿಷೇಕ ಭರತನಿಗೆ ರಾಮ ಮಾಡಿದ. ಭರತನ ಕಾರಣಕ್ಕೋಸ್ಕರವಾಗಿ ರಾಮನ ಯುವರಾಜ್ಯಾಭಿಷೇಕ ತಪ್ಪಿತ್ತು ಒಂದು ಕಾಲದಲ್ಲಿ. ಭರತ ಆ ದೋಷವನ್ನು ಪರಿಮಾರ್ಜನೆ ಮಾಡಿದ್ದ. ಅನಾಯಾಸವಾಗಿ ತನಗೆ ಒಂದು ರಾಜ್ಯವನ್ನು ರಾಮನಿಗೆ ಸಮರ್ಪಣೆ ಮಾಡಿದ್ದ. ಅದರ ಫಲ ಹೇಗೆ ಬಂತು ಅಂದರೆ ಭರತನನ್ನು ಯುವರಾಜನನ್ನಾಗಿ ರಾಮ ನೇಮಕ ಮಾಡ್ತಾನೆ. ಅವನಿಗೆ ಯುವರಾಜ ಪಟ್ಟಾಭಿಷೇಕವನ್ನು ರಾಮನೇ ಸ್ವತಃ ನೆರವೇರಿಸ್ತಾನೆ. ಭರತ ಯಾಕೆ ಒಪ್ಕೊಂಡ? ಲಕ್ಷ್ಮಣ ಒಪ್ಪದಿದ್ದು ಯಾಕೆ ಅಂತ ಅರ್ಥ ಆಯಿತು ನಮಗೆ. ಯಾಕೆಂದರೆ ಅವನಿಗೆ ಪದವಿ ಬೇಡ, ಸೇವೆ ಮಾತ್ರ ಬೇಕು ಅಂತ. ಭರತ ಯಾಕೆ ಒಪ್ಕೊಂಡ ಅಂದರೆ ಭರತನ ನೀತಿ ಹೀಗಂತೆ, ನೀನು ಹೇಳಿದ್ದನ್ನು ನಾನು ಮಾಡ್ತೇನೆ, ನೀನು ಕೊಟ್ಟಿದ್ದನ್ನು ಇಲ್ಲ ಅಂತ ಹೇಳೋದಿಲ್ಲ. ನೀನು ಕಸವನ್ನೇ ಕೊಡು ಅಥವಾ ಸಿಂಹಾಸನವನ್ನೇ ಕೊಡು, ಅದು ಮಹಾಪ್ರಸಾದ, ಮಾಡು ಅಂದರೆ ಮಾಡ್ತೇನೆ ಅಂತ. ಅದು ನಿನ್ನ ಇಚ್ಛೆಯ ಆಗಲಿ ಅಂತ. ಇದು ಭರತನ ನೀತಿ ಅಂತ. ಹಾಗಾಗಿ ಭರತ ಅದನ್ನು ಒಪ್ಕೊಂಡ ಅಂತ ವಾಲ್ಮೀಕಿ ರಾಮಾಯಣದ ಕಥೆ ಅಂತ. ಹಾಗಾಗಿ ಈ ಭಗವಂತ ದೊಡ್ಡವನೋ ಭಕ್ತರು ದೊಡ್ಡವರು ಅಂತಂದರೆ ಇವತ್ತೊಂದು ಉತ್ತರ ಸಿಕ್ಕಿದೆ ನೋಡಿ ಅಂತ. ರಾಮದೇವರು ಬಹಳ ಪ್ರಯತ್ನ ಪಟ್ಟರು ಮಾಡಲಿಕ್ಕಾಗದೇ ಇದ್ದದನ್ನು ನೀವು ಮಾಡಿದ್ದೀರಿ ಇವತ್ತು ಅಂತ. ಬರುವಂತೆ ಮೀನುಗಾರರು ಮಾಡಿದ್ದೀರಿ.
ಕಿರೀಟ ತೊಡಿಸಿದ್ದು, ಲಕ್ಷ್ಮಣನಿಗೆ ಕಿರೀಟ ತೊಡಿಸಿರ್ತಕ್ಕಂಥದ್ದು ರಾಮನ ಸಂಕಲ್ಪವನ್ನು ನೀವು ಇವತ್ತು ಪೂರ್ತಿ ಮಾಡಿದಂತೆ ಆಯಿತು. ಅವತ್ತು ರಾಮ ಒಂದು ಕಿರೀಟ ತೊಡಿಸ್ಬೇಕು ಲಕ್ಷ್ಮಣನಿಗೆ ಅಂತ ಬಹಳ ಪ್ರಯತ್ನ ಮಾಡಿದ್ರು ಕೂಡ ಲಕ್ಷ್ಮಣ ಒಪ್ಪಿರಲಿಲ್ಲ ಅವತ್ತು. ಆದರೆ ಇವತ್ತು ಇಷ್ಟು ಕಾಲ ಕಳೆದ ಮೇಲೆ, ತ್ರೇತಾಯುಗ ಕಳೆದು ದ್ವಾಪರ ಯುಗ ಕಳೆದು ಕಲಿಯುಗ ಬಂದು ನಮ್ಮ ಮರವಂತೆ ಮೀನುಗಾರರ ಕೈಯಿಂದ ಅದಾಗುವಂತಾಯಿತು ಎಂಬುದಾಗಿ ನಾವು ಭಾವಿಸ್ತೇವೆ. ನೀವು ತೊಡಿಸಿದ ಕಿರೀಟವನ್ನು ಲಕ್ಷ್ಮಣ ದೇವರು ಆ ಭಕ್ತಿ ಕಿರೀಟವನ್ನು ಸ್ವೀಕಾರ ಮಾಡಿದ್ದಾರೆ, ನಿಮಗೆ ಆಶೀರ್ವಾದ ಮಾಡಿದ್ದಾರೆ ಎಂಬುದಾಗಿ ನಾವು ಭಾವಿಸುವಂಥದ್ದು. ಹಾಗಾಗಿ ಇದೊಂದು ತುಂಬ ವಿಶೇಷ ಸಂದರ್ಭ. ನಮಗೆ ಅದನ್ನು ಆ ಕಿರೀಟ ತೊಡಿಸುವಾಗ ತುಂಬ ಖುಷಿಯಾಯಿತು. ರಾಮಾಯಣದ ಆ ಸಂದರ್ಭ ನಮಗೆ ಸ್ಮರಣೆಗೆ ಬಂತು. ನಿಮಗದು ಗೊತ್ತಿರಲಿಕ್ಕಿಲ್ಲ, ನಮ್ಮ ಗಮನದಲ್ಲಿ ಇರಲಿಕ್ಕಿಲ್ಲ. ಆದರೆ ಭಕ್ತರ ಸೇವೆ ಮಾಡುವಾಗ ಅದಕ್ಕೆ ಯಾವ ದೋಷವೂ ಕೂಡ ಇಲ್ಲ. ಭಕ್ತರ ಸೇವೆ ಮಾಡುವಾಗ ಅದು ವಿಶೇಷ ಆಯಿತು. ಯಾಕೆಂದರೆ ರಾಮನಿಗೆ ಸಮಾಧಾನ ಆಗಿರ್ತದೆ ಅಂತ. ಇವತ್ತು ಯುಗಗಳು ಕಳೆದ ನಂತರ ಸ್ವತಃ ಶ್ರೀರಾಮನಿಗೆ ಇವತ್ತೊಂದು ಸಮಾಧಾನ ಆಗಿರ್ತದೆ. ಯಾಕೆಂದರೆ ರಾಮನ ಸಮಾಧಾನ ಎಲ್ಲಿದೆ ಅಂದರೆ, ತಾನು ಪಟ್ಟ ಏರದಲ್ಲಿ ರಾಮನಿಗೆ ಸಮಾಧಾನ ಇಲ್ಲವಂತೆ. ತನಗೊಂದೇನಾದ್ರು ಸಿಕ್ಕಿದ್ರೆ ರಾಮನಿಗೆ ಸಂತೋಷ ಆಗೋದಿಲ್ವಂತೆ. ತನ್ನವರಿಗೆ ಕೊಟ್ಟಾಗ ರಾಮನಿಗೆ ಸಂತೋಷ ಆಗೋದು ಯಾವಾಗಲೂ. ಇದೇ ಗುಹನ ಕಥೆ ಬರ್ತದೆ ರಾಮಾಯಣದಲ್ಲಿ. ವನವಾಸಕ್ಕೆ ಹೊರಟ ರಾಮ ಗುಹನ ರಾಜ್ಯಕ್ಕೆ ಬಂದಾಗ ಗುಹ ತುಂಬ ಒತ್ತಾಯ ಮಾಡ್ತಾನೆ, ಜೇನು ತಂದು ಕೊಡ್ತಾನೆ, ಇದನ್ನು ತಿನ್ನು, ಒಳ್ಳೊಳ್ಳೆ ಹಣ್ಣುಗಳು ತಂದು ಕೊಡ್ತಾನೆ, ಬೇರೆ ಬೇರೆ ರೀತಿಯ ಕಾಡಲ್ಲಿ ಸಿಗ್ತಕ್ಕಂಥ ಉತ್ತಮೋತ್ತಮವಾಗಿರ್ತಕ್ಕಂಥ ತಿನ್ನುವಂಥ ವಸ್ತುಗಳನ್ನು ತಂದು ಕೊಟ್ಟರೆ ಅದು ಯಾವುದನ್ನು ಕೂಡ ರಾಮ ತಿನ್ನಲಿಲ್ವಂತೆ. ಹಾಗಾದ್ರೆ ಏನೂ ತಿನ್ನೋದಿಲ್ಲ, ನೀವು ಏನು ಮಾಡಬೇಕು ನಾನು ಅಂತ ಕೇಳಿದ್ರೆ ಅದಕ್ಕೆ ರಾಮ ಹೇಳಿದಂತೆ, ನನ್ನ ಕುದುರೆಗಳಿಗೆ ತಿನ್ನಿಸುವಂತ, ನನಗೆ ಹೊಟ್ಟೆ ತುಂಬುತ್ತದೆ. ರಾಮನನ್ನು ಕರ್ಕೊಂಡು ಬಂದ ಕುದುರೆಗಳು ರಥದ ಮೇಲೆ ರಾಮ ಅಲ್ಲಿವರೆಗೆ ಬಂದಿದ್ದು. ಗುಹನ ರಾಜ್ಯದವರೆಗೆ ಗಂಗಾ ತೀರ, ಶೃಂಗಬೇರಪುರ ಅಂತ ಹೆಸರು ಅದಕ್ಕೆ. ಅಲ್ಲಿಯವರೆಗೆ ರಾಮ ಬಂದಿದ್ದು ರಥದ ಮೇಲೆ. ಆ ಕುದುರೆಗಳ ಹೊಟ್ಟೆ ತುಂಬಿಸಿದ್ರೆ ಅಲ್ಲಿಗೆ ನನ್ನ ಹೊಟ್ಟೆ ತುಂಬಿತು, ನನಗೆ ತೃಪ್ತಿ ಆಯಿತು ಅಂತ ರಾಮ ಹೇಳಿದವನು. ಹಾಗಾಗಿ ತಾನು ಪಟ್ಟ ಏರುವ ಮೊದಲು ಸುಗ್ರೀವನಿಗೆ ಪಟ್ಟಾಭಿಷೇಕ ಮಾಡಿದವನು, ವಿಭೀಷಣನಿಗೆ ಪಟ್ಟಾಭಿಷೇಕ ಮಾಡಿದವನು. ತಾನು ವಿವಾಹವಾಗುವ ಮೊದಲು ಮುರಿದು ಬಿದ್ದ ಅಹಲ್ಯ ಗೌತಮರ ವಿವಾಹವನ್ನು ಕೂಡಿಸಿದವನು. ಅವನ ತೃಪ್ತಿ ಸಂತೋಷ ಎಲ್ಲಿದೆ ಅಂದರೆ, ತನ್ನವರಿಗೆ ಸಂತೋಷ ಆದರೆ ಅವನಿಗೆ ಸಂತೋಷ. ಹಾಗಾಗಿ ಲಕ್ಷ್ಮಣನಿಗೆ ಕಿರೀಟ ತೊಡಿಸಿದರೆ, ತನಗೆ ಕಿರೀಟ ತೊಡಿಸಿದರೆ 1000 ರೂಪಾಯಿ ಹೆಚ್ಚಿನ ಸಂತೋಷ ಆ ರಾಮನಿಗೆ ಆಗುವಂಥದ್ದು. ಹಾಗಾಗಿ ಈ ಸೇವೆ ರಾಮದೇವರಿಗೆ ಅತೀವ ಸಂತೋಷ ಕೊಟ್ಟಿರ್ತಕ್ಕಂಥ ಸೇವೆ, ಅತ್ಯಂತ ಸಮಾಧಾನ ಕೊಡ್ತಕ್ಕಂಥ ಸೇವೆ. ನಿಮಗೆ ತುಂಬ ದೊಡ್ಡ ಆಶೀರ್ವಾದ ಸಿಗ್ತದೆ ಅದರ ಪರವಾಗಿ ಎಂಬುದಾಗಿ ನಾವು ಈ ಸಮಯದಲ್ಲಿ ಭಾವಿಸ್ತೇವೆ. ಹಾಗಾಗಿ ತುಂಬ ಅರ್ಥಪೂರ್ಣ ಕಾರ್ಯಕ್ರಮ. ಅಲ್ಲಿ ಒಂದು ಪುಟ್ಟ ಕಾರ್ಯಕ್ರಮ, 10 ನಿಮಿಷದ ಕಾರ್ಯಕ್ರಮ ರಾಮ ಮಂದಿರದಲ್ಲಿ, ಆದರೆ ತುಂಬ ಅರ್ಥಪೂರ್ಣವಾದ ಕಾರ್ಯಕ್ರಮ. ಇಲ್ಲಿ ಸಮುದ್ರ ತೀರದಲ್ಲಿ ವಿಷ್ಣು ಸಹಸ್ರನಾಮ ಪಠಣ, ಅದ್ಭುತವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ. ಹಾಗಾಗಿ ಇನ್ನು ಮುಂದೆ ಬರುವಾಗ ಇನ್ನೊಂದು ಸಂದರ್ಭದಲ್ಲಿ ಈ ತಂಡ ಹೇಳಿದರೆ, ನಿಮ್ಮಲ್ಲಿ ಕೆಲವರು ಮಾತ್ರ ಹೇಳಿದ್ದೀರಿ ಇವತ್ತು ವಿಷ್ಣು ಸಹಸ್ರನಾಮವನ್ನು. ಇನ್ನೊಮ್ಮೆ ನಾವು ಇಲ್ಲಿ ಬರುವಾಗ ಹೇಗಿರಬೇಕು ಅಂದರೆ, ಆ ಸಮುದ್ರ ಘೋಷ ಕೇಳದೇ ಇರುವಂತೆ ನಮ್ಮ ವಿಷ್ಣು ಸಹಸ್ರನಾಮ ಕೇಳಬೇಕು ನಿಮ್ಮೆಲ್ಲರದ್ದು ಕೂಡ. ಸಮುದ್ರ ಘೋಷವೇ ಮರೆಯಾಗಬೇಕಾದ್ರೆ ಅಷ್ಟು ಏಕಕಂಠದಲ್ಲಿ ನೀವೆಲ್ಲರೂ ಕೂಡ ವಿಷ್ಣು ಸಹಸ್ರನಾಮ ಪಠನ ಮಾಡುವಂತಾಗಬೇಕು. ನಮಗೆ ವ್ಯಾಸ ಮಹರ್ಷಿಗಳು ಕೊಟ್ಟಿರುವಂಥದ್ದು. ವಿಷ್ಣು ಸಹಸ್ರನಾಮ ಯಾರಿಂದ ಬಂದಿದೆ ಅಂದರೆ ವ್ಯಾಸ ಮಹರ್ಷಿಗಳಿಂದ ಬಂದಿದೆ. ವ್ಯಾಸ ಮಹರ್ಷಿಗಳ ತಾಯಿ ಯಾರು ಅಂದರೆ ಸತ್ಯವತಿ. ಸತ್ಯವತಿ ಅಂದರೆ ಯಾರು ಅಂದರೆ ಬೆಸ್ತನ ಮಗಳು ಅವಳು, ದಾಶರಾಜ ಬೆಸ್ತನ ಮಗಳು ಅವಳು. ಯಾಕಿದನ್ನು ಹೇಳಿದ್ರು ಅಂದರೆ, ನಮಗೆಲ್ಲ ಮೂಲ ವಿಷ್ಣು ಸಹಸ್ರನಾಮ. ವಿಷ್ಣು ಸಹಸ್ರನಾಮದ ಮೂಲ ಹುಡ್ಕೊಂಡು ಹೋದರೆ ಅದು ಮೀನುಗಾರರಿಗೆ ಬಂದು ನಿಲ್ತದೆ. ಅದು ಕೊನೆಯಲ್ಲಿ ವಿಷ್ಣು ಸಹಸ್ರನಾಮ ವ್ಯಾಸರಿಂದ, ವ್ಯಾಸರು ಸತ್ಯವತಿಯಿಂದ, ಸತ್ಯವತಿ ಹೃದಯ ನಂದನೋ ವ್ಯಾಸ. ವ್ಯಾಸರ ಸ್ತೋತ್ರ ಹೇಗಿದೆ, ಜಯತಿ ಪರಾಶರ ಸೂನುಹು, ಪರಾಶರರ ಮಗ ಅವರು, ಜಯತಿ ಪರಾಶರ ಸೂನುಹು ಸತ್ಯವತಿ ಹೃದಯ ನಂದನೋ ವ್ಯಾಸ. ಆ ಸತ್ಯವತಿ ಯಾರು ಅಂದರೆ ದಾಶರಾಜನ ಮೀನುಗಾರರ ದೊರೆ, ಮೀನುಗಾರರ ಪ್ರಮುಖ ಅವನ ಮಗಳು ಅವಳು. ಅಲ್ಲೇ ಪರಿಚಯ ಆಗಿದ್ದು ಪರಾಶರರಿಗೆ ಸತ್ಯವತಿಯ ಸಂಪರ್ಕ ಏರ್ಪಟ್ಟಿದ್ದು ಅದು ನೀರಿನ ಮಧ್ಯದಲ್ಲಿ, ದೋಣಿಯಲ್ಲಿ ಅದು. ಹಾಗಾಗಿ ವಿಷ್ಣು ಸಹಸ್ರನಾಮ ಎಲ್ಲರಿಗೂ ಹತ್ತಿರವೇ ಹೋದಾದರೂ ಕೂಡ ನಿಮಗೆ ತುಂಬ ಹತ್ತಿರದ್ದು, ಅತ್ಯಂತ ಹತ್ತಿರದ್ದು. ಹಾಗಾಗಿ ಯಾರ ತಾಯಿ ದೋಣಿಯ ಮಧ್ಯದಲ್ಲಿ, ಸಮುದ್ರ ನೀರಿನಲ್ಲಿ ದೋಣಿಯ ಮಧ್ಯದಲ್ಲಿ ಪರಾಶರರಿಂದ ಅನುಗ್ರಹವನ್ನು ಪಡ್ಕೊಂಡು ಹುಟ್ಟಿದ ಮಗು ವಿಷ್ಣು ಸಹಸ್ರನಾಮ ಪ್ರಪಂಚಕ್ಕೆ ಕೊಟ್ಟಿದ್ದೋ, ನೀವು ಆ ವಿಷ್ಣು ಸಹಸ್ರನಾಮ ಮಾಡಿದರೆ ನೀರಿನ ಮಧ್ಯದಲ್ಲಿ ದೋಣಿಯಲ್ಲಿ ನೀವು ಚೆನ್ನಾಗಿರ್ತೀರಿ, ಸುರಕ್ಷಿತವಾಗಿರ್ತೀರಿ, ನಿಮಗೆ ಯಾವ ತೊಂದರೆ ಕೂಡ ಆಗೋದಿಲ್ಲ ಎಂಬುದನ್ನು ಈ ಸಮಯದಲ್ಲಿ ನಾವು
ಘಂಟಾಘೋಷವಾಗಿ ಹೇಳ್ತಾ ಎಲ್ಲ ಕಡಲಿನ ಮಕ್ಕಳನ್ನು, ನಮ್ಮ ಮಕ್ಕಳು ಹೌದು, ಕಡಲಿನ ಮಕ್ಕಳು ನಾವು ಯಾವ ದೃಷ್ಟಿಯಿಂದ ನೋಡ್ತೇವೆ ನಿಮ್ಮನ್ನು ಅಂದರೆ ನಮ್ಮ ಮಕ್ಕಳು ಎನ್ನುವಂತೆ ನಾವು ನಿಮ್ಮನ್ನು ಮೀನುಗಾರನೆಲ್ಲ ನಾವು ನೋಡುವಂಥದ್ದು. ಹಾಗಾಗಿ ನಮ್ಮ ಮಕ್ಕಳು ಕೂಡ ನೀವು ಹೌದು, ಶ್ರೀರಾಮನ ಮಕ್ಕಳು ಮತ್ತು ಈ ಗುರುಪೀಠದ ಮಕ್ಕಳು ನೀವು ಆಗಿದ್ದೀರಿ. ನಿಮಗೆಲ್ಲ ಉತ್ತರೋತ್ತರ ಶ್ರೇಯಸ್ಸಾಗಲಿ. ದೇವರು ನಿಮ್ಮನ್ನು ಸುರಕ್ಷಿತವಾಗಿ ಚೆನ್ನಾಗಿಡಲಿ. ಮುಂದೆ ಭವಿಷ್ಯತ್ತು ಕೂಡ ಒಳ್ಳೆಯದಾಗಲಿ. ಅದರ ಸೂಚನೆ ಈಗಲೇ ಸಿಕ್ಕಿದೆ. ಇಲ್ಲಿ ಮುಂದೆ 4 ಮಕ್ಕಳು ಆಟ ಆಡ್ತಾಯಿದ್ರು ನಮ್ಮ ಮುಂದೆ. ಒಂದು ಮಗು ನಮ್ಮನ್ನೇ ನೋಡ್ತಾ ಇತ್ತು, ನಿರಂತರವಾಗಿ ನೋಡಿ ನಗಾಡ್ತಾ ಇತ್ತು. ನಮಗೆ ಆ ಮಗುವನ್ನು ಹರಿಸ್ಬೇಕು ಅಂತ ಅನ್ನಿಸ್ತು. ಒಂದೇ ಮಗುವಿಗೆ ಆಶೀರ್ವಾದ ಕೊಡೋದಿಲ್ಲ, ಒಂದು 4 ಮಕ್ಕಳನ್ನು ಒಟ್ಟಿಗೆ ಮೇಲೆ ಕರೆದ್ರು. ಬಂದಿದ್ದು 4 ಮಕ್ಕಳಲ್ಲ, ಬಂದಿದ್ದು ನೂರಾರು ಮಕ್ಕಳು, ನಿಮ್ಮೆಲ್ಲರ ಮಕ್ಕಳು. ನಿಮಗೆ ಏನನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗಿಲ್ಲ, ನಿಮ್ಮ ಮಕ್ಕಳು ವೇದಿಕೆ ಮೇಲೆ ಬಂದು ಇವತ್ತು ಆಶೀರ್ವಾದವನ್ನು ಪಡ್ಕೊಂಡು ಹೋಗಿದ್ದಾರೆ. ಆ ಪುಟ್ಟ ಪೆಟ್ಟಿಗೆಯಲ್ಲಿ ರಾಮದೇವರ ಆಶೀರ್ವಾದ ಇದೆ, ಚಂದ್ರಮೌಳೇಶ್ವರ ದೇವರ, ರಾಜರಾಜೇಶ್ವರಿ ದೇವರ ಆಶೀರ್ವಾದ ಪ್ರಸಾದ ಇದೆ. ಅಲ್ಲಿ ಹೊಟ್ಟೆಗೆ ತಿನ್ನುವಂಥದ್ದು ಮಾತ್ರ ಅಲ್ಲ, ಹೃದಯಕ್ಕೆ ಸಲ್ಲುವಂಥ ದೇವರ ಅನುಗ್ರಹ ಕೂಡ ಅದರಲ್ಲಿದೆ. ಅವರ ಮೂಲಕವಾಗಿ ನಿಮ್ಮ ಇಡೀ ಮನೆಗಳಿಗೆ ಆಶೀರ್ವಾದ ಇದು. ಆ ಮಕ್ಕಳು ಯಾರ ಮನೆಯಿಂದ ಬಂದರೋ ಆ ಒಂದೊಂದು ಮನೆಗೂ ಕೂಡ ಅದು ಆಶೀರ್ವಾದ, ಇಡೀ ಸಮಾಜಕ್ಕೆ ಇದು ಆಶೀರ್ವಾದ, ಭವ್ಯ ಭವಿಷ್ಯತ್ತಿಗೆ ಅದು ದ್ಯೋತಕ ಎಂಬುದನ್ನು ನಾವು ಈ ಸಮಯದಲ್ಲಿ ಹೇಳ್ತಾ ನಿಮ್ಮೆಲ್ಲರನ್ನೂ ಆಶೀರ್ವಾದ ಮಾಡ್ತೇವೆ. ಮರವಂತೆಯ ಎಲ್ಲ ಮೀನುಗಾರರು ರಾಮನ ಅನುಗ್ರಹದಿಂದ, ಗುರು ಪರಂಪರೆಯ ಕಾರುಣ್ಯದಿಂದ ಅನಂತ ಕಾಲ ನೆಮ್ಮದಿಯಿಂದ ಬಾಳುವಂತೆ ಆಗಬೇಕು, ಸಮೃದ್ಧಿಯ ಜೊತೆಯಲ್ಲಿ ಬಾಳುವಂತೆ ಆಗಬೇಕು. ಸಮುದ್ರಕ್ಕೆ ರತ್ನಾಕರ ಎಂಬ ಹೆಸರಿದೆ. ರತ್ನಾಕರ ಅಂದರೆ ಅಲ್ಲಿ ರತ್ನಗಳು ಸಿಗ್ತವೆ ಸಮುದ್ರದಲ್ಲಿ ಅಂತ. ಈ ನಿಮ್ಮ ಪಾಲಿಗೆ ಮೀನೇ ರತ್ನ, ಬೇರೆ ಏನೂ ಅಲ್ಲ ಅಂತ. ನಿಮ್ಮ ಪಾಲಿಗೆ ಈ ಸಮುದ್ರ ನಿಜವಾದ ರತ್ನಾಕರ ಆಗುವಂತೆ ಆಗಲಿ, ನಿಮ್ಮ ಮನೆಗಳೆಲ್ಲ ರತ್ನಗರ್ಭ ಆಗುವಂತೆ ಆಗಲಿ ಎಂಬುದಾಗಿ ಆಶೀರ್ವಾದ ಮಾಡ್ತೇವೆ. ಎಲ್ರಿಗೂ, ಮೀನುಗಾರರಿಗೂ ಮತ್ತು ಇಲ್ಲಿ ಬಂದು ಸೇರಿರ್ತಕ್ಕಂಥ ಎಲ್ಲ ಗುರುಪೀಠದ ಭಕ್ತರಿಗೂ, ಶಿಷ್ಯರಿಗೂ, ಅಭಿಮಾನಿಗಳಿಗೂ, ನಿಮಗೆಲ್ಲರಿಗೂ ರಾಮಾನುಗ್ರಹವಾಗಲಿ, ಎಲ್ಲರಿಗೂ ಶ್ರೇಯಸ್ಸಾಗಲಿ ಅಂತ ತಪ್ಪಣೆ ಆಗ್ತದೆ. ಹರೇ ರಾಮ. ಮಂಡಲಾಧೀಶ್ವರ ಶ್ರೀ ಮಧ್ಯಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತೀ ಸ್ವಾಮಿ ಮಹಾರಾಜ ಕೀ. ಈಶ್ವರೋ ವಿಕ್ರಮೇ ತನ್ಮೇ ಮೇಧಾವೇ ವಿಕ್ರಮ ಕ್ರಮಃ ಅನುತ್ತಮೋ ದುರಾಧರ್ಷ ಕೃತಜ್ಞ ಕೃತಿರಾತ್ಮವಾನ್ ಸುರೇಶ ಶರಣಂ ಶರ್ಮ ವಿಶ್ವರೇತ ಪ್ರಜಾಭವಃ ಅಹ ಸಂವತ್ಸರೋ ವ್ಯಾಲ ಪ್ರತ್ಯಯ ಸರ್ವದರ್ಶನಃ ಅಜ ಸರ್ವೇಶ್ವರ ಸಿದ್ಧ ಸಿದ್ಧಿ ಸರ್ವಾದುರಚ್ಯುತಃ